ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ನಾನು ಕೂಡ ಆರಾಮದೀನಿ ನೋಡ್ರಿ. ಇವತ್ತು ನಾನು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೀನಿ. ಇವತ್ತು ಬೆಳಗ್ಗೆ ಬೇಗ ಅಂದ್ರೆ 6:30ಗೆ ಎದ್ದಿದ್ದೆ. ಜಾಸ್ತಿ ಏನು ಬೇಗ ಎದ್ದಿಲ್ಲ. 6:30ಗೆ ಎದ್ದು ಹೊರಗಡೆ ಎಲ್ಲ ನಿಮಗೆ ವ್ಯೂ ತೋರಿಸಾತೀನಿ ಯಾವ ಥರ ಐತೆ ಅಂದು. ಇವಾಗಂತೂ ಸೂರ್ಯ ಯಾವ ಟೈಮ್ನಲ್ಲಿ ಹುಡ್ತಾನ ಅಂತನ ಗೊತ್ತಾಗ್ತಿಲ್ಲ. ಯಾವಾಗಲೂ ಮೋಡ ಮುಚ್ಕೊಂಡಿರೋ ವಾತಾವರಣನ ಇರ್ತೈತಿ. ಸ್ವಲ್ಪ ಮಳೆ ಬರೋದು ಹೋಗೋದು ಆ ಥರ ಆಗಕತ್ತೈತಿ. ಬಿಸಿಲು ಅವಾಗ ಇವಾಗ ಬರ್ತೈತಿ ಮತ್ತು ಮರೆಯಾಗಿಬಿಡ್ತೈತಿ. ಜಾಸ್ತಿ ಮಳೆ ಬರೋದ್ರಿಂದ ಬಿಸಿಲ ಕಾಣಕ್ಕೊಲ್ದು ಸರಿಯಾಗಿ. ಹೊರಗಡೆ ಎಲ್ಲ ಹೊಸಲು ಎಲ್ಲ ತೊಳೆದು ಕಸ ಎಲ್ಲ ಗುಡಿಸಿ ಹೊರಗಡೆ ಬಾಗಿಲಿಗೆ ಹೊಸಲಿಗೆ ರಂಗೋಲಿ ಎಲ್ಲ ಹಾಕಿ ಬಂದೆ. ನಾನು ಬಂದು ಒಂದು ಸೈಡ್ ಚಹಾ ಮಾಡತ್ತೀನಿ. ಚಹಾಕಿಟ್ಟು ಈ ಕಡೆ ತರಕಾರಿ ಎಲ್ಲ ಕಟ್ ಮಾಡಿಕೊಂಡೆ. ಏನೂ ಇಲ್ಲ, ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು, ಹಸಿಮೆಣ್ಸಿನ್ಕಾಯಿ ಅಷ್ಟೇ ಕಟ್ ಮಾಡಿಕೊಂಡೆ. ಏನಾದರೂ ಉಪ್ಪಿಟ್ಟು ಏನಾದರೂ ಮಾಡಿದ್ರಾಯ್ತು ಅಂದ್ಕೊಂಡು ಹಾಗೆ ಚಹಾ ಇಲ್ಲಿ ಸೋಸ್ಕೊಳಕತ್ತೀನಿ. ಏನೇ ಬಿಟ್ಟರು ಚಹಾ ಮಾತ್ರ ಕುಡಿಯೋದು ಬಿಡಲ್ಲ ನಾನು. ಸ್ವಲ್ಪ ಚಹಾ ಜೊತೆಗೆ ಶೇಂಗಾ ಕಾಳು ಇಲ್ಲಾಂದರೆ ಬಿಸ್ಕಿಟು ತೊಗೊಳ್ತೀನಿ. ಹಾಗೆ ಬರೀ ಖಾಲಿ ಹೊಟ್ಟೆಗೆ ಚಹಾ ಕುಡಿಬಾರ್ದು ಅಂತಾರೆ. ಅದಕ್ಕೋಸ್ಕರ ಈ ಥರ ಮಾಡ್ತಿರ್ತೀವಿ ನಾವು. ಚಹಾ ಎಲ್ಲ ಕುಡಿದಾದ್ಮೇಲೆ ಹಾಗೆ ಕುತ್ಕೊಂಡ್ರೆ ಟೈಮ್ ಆಗ್ತೈತಿ ಅಂದು ಬೇಗ ಬೇಗ ಕೆಲಸ ಮಾಡ್ಕೊಳಕತ್ತೀನಿ ನಾನು. ತಿಂಡಿ ಎಲ್ಲ ಮಾಡಿಟ್ಬಿಟ್ಟೆ. ಉಪ್ಪಿಟ್ಟು ಮಾಡಿದೆ, ಯಾಕಂದ್ರೆ ನನ್ನ ಮಕ್ಕಳು ಬೇಗ ತಿಂಡಿ ತಿಂತಾರ ಅಂತಂದು ಮೊದಲು ಅವರಿಗೆ ತಿಂಡಿ ಮಾಡಿಕೊಟ್ಟು ಆಮೇಲೆ ನನ್ನ ದೊಡ್ಡ ಮಗಳು ನಾನು ಕಸ ಎಲ್ಲ ಗುಡಿಸ್ಕೊಡ್ತಾನಮ್ಮ, ನೀವು ಕಲ್ಲು ಒರೆಸಿ ಅಂತ ಹೇಳಿದ್ಲು. ಅದಕ್ಕೆ ಅವಳೆಲ್ಲ ಕಸ ಎಲ್ಲ ಗುಡಿಸ್ಕೊಟ್ಮೇಲೆ ನಾನಿಲ್ಲಿ ಕಲ್ಲು ಒರೆಸಕತ್ತೀನಿ ನೀಟಾಗಿ. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಬೇಗ ಪೂಜೆ ಮಾಡಿದ್ರಾಯ್ತು ಇವತ್ತು ಬೆಳಗ್ಗೆನ ಅಂತ ಅಂದ್ಕೊಂಡು ಮನೆಯೆಲ್ಲ ಗುಡಿಸಿ ಒರೆಸಿ ಇವಾಗ ಬಟ್ಟೆ ಎಲ್ಲ ವಾಶಿಗೆ ಹಾಕಿದ್ದೆ. ಅವನ್ನೆಲ್ಲ ಜಾಲಿಸಿ ಒಂದ್ಸರ ಹಿಂಡಿ ಒಣ ಹಾಕೀನಿ. ಭಾಳ ಬಟ್ಟೆ ಇದ್ವು ಇವತ್ತು. ಇವು ಒಣಗಬೇಕಂದ್ರೆ ಒಂದು 3 ದಿನನ ಬೇಕಾಗ್ತೈತಿ. ಯಾಕಂದ್ರೆ ಮಳೆನ ಬಿಡಕತ್ತಿಲ್ಲ. ಮೇಲ್ಗಡೆ ತಗೊಂಡು ಹೋಗಿ ಒಣ ಹಾಕ್ಬೇಕಂದ್ರೆ ಎನಿ ಟೈಮು ಸ್ವಲ್ಪ ಸ್ವಲ್ಪ ಮಳೆ ಬರಕತ್ತಿಬಿಟ್ಟೈತಿ. ಸ್ವಲ್ಪ ಹೊತ್ತು ಗ್ಯಾಪ್ ಆಗ್ತೈತಿ ಮತ್ತು ಬರ್ತಿರ್ತೈತಿ. ಅದಕ್ಕೆ ಪದೇ ಪದೇ ಮೇಲೆ ಹತ್ತಿ ಬಟ್ಟೆಯನ್ನು ತಕ್ಕೊಳ್ಳೋದೊಂದು ಇವಾಗ ಇಲ್ಲೇ ಹಾಕೀನಿ ನಾನು, ಸ್ವಲ್ಪ ಬೇಗ ಒಣಗಲಿ ಅಂತಂದು. ಇವಾಗಿಲ್ಲಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮುಂದೆ ದೀಪ ಹಚ್ಚಿದ್ದೀನಿ. ನೋಡ್ಬೋದು ಯಾವ ಥರ ಕಾಣತೈತೆ ಅಂತಂದು. ದೀಪ ಹಚ್ಚಿ ಉದ್ದಿನ ಕಡ್ಡಿ ಎಲ್ಲ ಬೆಳಗಿ ನೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಪೂಜೆ ಮಾಡಿದ್ರೆ ಮನೆಯಲ್ಲೆಲ್ಲ ಒಂಥರ ಪಾಸಿಟಿವ್ ಇದ್ದಂಗೆ ಇರ್ತೈತಿ. ನಾನು ಯಾವಾಗಲೂ ಬೆಳಗ್ಗೆನ ಪೂಜೆ ಮಾಡಬೇಕು ಅಂತ ಆದಷ್ಟು ಪ್ರಯತ್ನ ಪಡ್ತೀನಿ. ಒಂದೊಂದು ಸಲ ಆಗಲಿಲ್ಲ ಅಂದ್ರೆ ಸಂಜೆ ಪೂಜೆನಾದರೂ ಮಾಡ್ಕೊತಿರ್ತೀನಿ. ಪೂಜೆ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಇವತ್ತು ಅಡುಗೆಗೆ ಏನು ಮಾಡಿದ್ದಿಲ್ಲ. ಮಧ್ಯಾಹ್ನ ಪಲಾವನ್ನು ಮಾಡ್ಕೊಂಡು ಊಟ ಮಾಡಿದ್ವಿ. ಯಾಕಂದ್ರೆ ಸಾಯಂಕಾಲ ರಾತ್ರಿ ಊಟಕ್ಕೆ ಏನಾದರೂ ನಾನ್ ವೆಜ್ ಮಾಡಿದ್ರಾಯ್ತು ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಪಲಾವನ್ನು ಮಾಡಿದ್ದೆ ಮಧ್ಯಾಹ್ನ ಊಟಕ್ಕೆ. ಅದನ್ನೇನು ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಸಂಜೆ ಸ್ವಲ್ಪ 4 ಗಂಟೆ ಏನೋ ಆಗಿತ್ತು. ಇನ್ನೂ ಜಾಸ್ತಿ ಏನು ಟೈಮ್ ಆಗಿರಲಿಲ್ಲ. ಆವಾಗ ನನ್ನ ಚಿಕ್ಕ ಮಗಳು ಮೇಲ್ಗಡೆ ಹೋಗೋಣ ಆಟ ಆಡ್ತೀನಿ ಅಂತ ಅನ್ನಕತ್ತಿದ್ಲು. ಅದಕ್ಕೆ ಅವಳನ್ನ ಕರ್ಕೊಂಡು ಇಲ್ಲಿ ಆಟ ಆಡ್ಸಕತ್ತಿದ್ದೆ. ಫುಲ್ಲು ಮೋಡ ಮುಚ್ಕೊಂಬಿಟ್ಟೈತಿ. ಸೂರ್ಯ ಐತೆ ಇಲ್ಲ ಏನೂ ಕಾಣಂಗಿಲ್ಲ, ಆ ಥರ ಆಗೈತಿ. ಫುಲ್ ಗಾಳಿ ಬರಕತ್ತಿತ್ತು ತಣ್ಣಗೆ. ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಕೂತು ಅವಳನ್ನ ಆಟ ಆಡಿಸ್ಕೊಂಡು ಬಂದ್ರಾಯ್ತು ಅಂತಂದು ಕರ್ಕೊಂಡು ಹೋಗಿದ್ದೆ. ಅವಳು ಫುಲ್ ಮೇಲ್ಗಡೆ ಹೋದ್ರೆ ಫುಲ್ ಎಂಜಾಯ್ ಮಾಡ್ತಾಳೆ. ಒಂದು ಕಡೆ ನಿಲ್ಲೋದ ಇಲ್ಲ. ಆ ಕಡೆ ಇದ್ದ ಈ ಕಡೆ, ಈ ಕಡೆ ಇದ್ದ ಆ ಕಡೆ ಓಡಾಡ್ತಾ ಇರ್ತಾಳೆ. ಇಲ್ಲಿ ನಾನು ವಿಡಿಯೋ ಮಾಡಕತ್ತೀನಿ ಅಂತ ನಿಂತಾಳೆ, ಇಲ್ಲಾಂದ್ರೆ ನಿಲ್ಲೋದ ಇಲ್ಲ ಅವಳು ಒಂದು ಸೈಡ್. ಅವಳನ್ನ ಆಟಾಡಿಸ್ಕೊಂಡು ಕೆಳಗಡೆ ಬಂದೆ ನಾನು. ಯಾಕಂದ್ರೆ ಚಿಕನ್ ತಗೊಂಬಂದಿದ್ರು ನಮ್ಮ ಮನೆಯವರು. ಏನಾದರೂ ಚಿಕನ್ ಕರಿ ಥರ ಮಾಡಿ ಜೋಳದ ರೊಟ್ಟಿ ಮಾಡು ಅಂತಂದು. ಇಲ್ಲಿ ಚಿಕನ್ ಕರಿ ರೆಸಿಪಿ ಮಾಡೋದು ಹೇಗೆ ಅಂತ ತೋರ್ಸಕತ್ತೀನಿ ನೋಡ್ರಿ. ಒಂದು ಮಿಕ್ಸಿ ಜಾರಿಗೆ 1 ಏಲಕ್ಕಿ, 4 ಲವಂಗ, ಒಂದು ಸಣ್ಣದು ಅರ್ಧ ಇಂಚಷ್ಟು ಚಕ್ಕೆ, ಕಾಳು ಮೆಣಸು 4-5 ಹಾಕ್ಕೊಂಡೀನಿ. ಜಾಸ್ತಿ ಎಲ್ಲ ಸ್ಪೈಸಸ್ ಹಾಕಕತ್ತಿಲ್ಲ ನಾನು, ಸಿಂಪಲ್ಲಾಗಿ ಮಾಡಕತ್ತೀನಿ. 1-2 ಉಳ್ಳಾಗಡ್ಡಿ ತಗೊಂಡೀನಿ, 1-2 ಟಮಾಟೆ ಹಣ್ಣು. ಇವನ್ನ ತಗೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರ್ತಾನೆ ಇವಾಗ. ಹಾಗೆ ನಿಮ್ಮ ಕಡೆ ಏನಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಪ್ಪ ಅಂದ್ರೆ ಇಷ್ಟೇ ಮಸಾಲೆ ರುಬ್ಕೊಳ್ಳಿ. ಏನಾದರೂ ನಿಮ್ಮ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದ್ರೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ, 1-2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಿ ರುಬ್ಕೋಬೇಕು. ನನ್ನ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು, ಅದಕ್ಕೆ ನಾನು ರುಬ್ಲಿಕ್ಕೆ ಹಾಕಿಲ್ಲ. ಇದೆಲ್ಲ ಪೇಸ್ಟ್ ರೆಡಿ ಆದ ತಕ್ಷಣ, ರುಬ್ಕೊಂಡು ಬಂದ ತಕ್ಷಣ ಇಲ್ಲಿ ಒಂದು ಬಾಳಿನ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಅದಕ್ಕೆ 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡೀನಿ. ಅದಾದಮೇಲೆ ಎಣ್ಣೆ ಬಿಸಿ ಆದ ತಕ್ಷಣ ಚಿಕನ್ ನೀಟಾಗಿ ತೊಳೆದಿದ್ದೆ ನಾನು. 2-3 ಸಲ ತೊಳೆದು ಇಟ್ಕೊಂಡಿದ್ದೆ. ಅದನ್ನು ಇಲ್ಲಿ ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೇನೆ ಇದನ್ನು.
ನೀವು ಆಯಿಲ್ನಲ್ಲೇ ಚಿಕನ್ ಎಷ್ಟು ನೀಟಾಗಿ ಫ್ರೈ ಮಾಡ್ಕೊತೀರ ಅಷ್ಟು ಬೇಗ ರೆಡಿ ಆಗ್ತೈತಿ ಚಿಕನ್. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತೈತಿ. ಅರ್ಧಂಬರ್ಧ ಬೇಯಿಸಿ ನೀವು ನೀರು ಹಾಕಿಬಿಟ್ರಪ್ಪ ಅಂದ್ರೆ ಅಷ್ಟು ಚೆನ್ನಾಗಾಗಲ್ಲ. ನಾನು ಯಾವಾಗಲೂ ಇದೇ ಥರ ಚಿಕನ್ ಕರಿ ಮಾಡೋದು. ಇದು ಡ್ರೈ ಥರನೂ ಮಾಡ್ತಿಲ್ಲ, ಈ ಕಡೆ ಸಾಂಬಾರು ಥರನೂ ಮಾಡ್ತಿಲ್ಲ, ಸ್ವಲ್ಪ ಗಟ್ಟಿಗೆ ಮಾಡಕತ್ತೀನಿ. ಇಲ್ಲಿ ನೋಡ್ಬೋದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡೇನಿ, ಇವಾಗ ಉಪ್ಪು ಹಾಕ್ಕೊಂಡೇನಿ. ಅರಿಶಿನ ಪುಡಿ, ಉಪ್ಪು ಇವೆರಡೇ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಬೇಯಿಸ್ಕೋಬೇಕಾಗ್ತೈತಿ. ಹೈ ಫ್ಲೇಮ್ ಇಟ್ರೆ ಬೇಗ ನೀರೆಲ್ಲ ಹಿಂಗಿ ಹೊತ್ತಕ್ಕೆ ಸ್ಟಾರ್ಟ್ ಆಕತಿ, ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಕತಿ. ಅದಕ್ಕೆ ಸ್ವಲ್ಪ ಮೀಡಿಯಮ್ ಉರಿಲೇ ನೀಟಾಗಿ ಮುಚ್ಚಿ ಇದನ್ನು ಒಂದು 5-10 ನಿಮಿಷ ಬೇಯಿಸ್ಕೊಂಬಿಡ್ರಿ ಎಣ್ಣೆಗೆ. ಇದು ನೀಟಾಗಿ ಬೆಂದ್ಬಿಡ್ತೈತಿ. ಇವಾಗಲೇ ಬೇಯಿಸ್ಬಿಟ್ರಪ್ಪ ಅಂದ್ರೆ ಚೆನ್ನಾಗಾಗ್ತೈತಿ ಚಿಕನ್. ಉಪ್ಪು ಎಲ್ಲ ನೀಟಾಗಿ ಚಿಕನಿಗೆ ಹೀರ್ಕೊಂಡಿರ್ತೈತಿ. ನೋಡ್ಬೋದು ಇಲ್ಲಿ ಎಲ್ಲ ನೀಟಾಗಿ ಬೆಂದೈತಿ. ಒಂದು 10 ನಿಮಿಷನ ಬಿಟ್ಟಿದ್ದೆ ನಾನು ಬೇಯಲಿ ಅಂತಂದು. ಅದಾದಮೇಲೆ ಇಲ್ಲಿ ಖಾರದ ಪುಡಿ ಹಾಕ್ಕೊಳಕತ್ತೀನಿ. ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಖಾರ ಪುಡಿ ಹಾಕ್ಕೋಬೋದು. ನಮ್ಮ ಹುಡುಗರು ಖಾರ ಜಾಸ್ತಿ ತಿನ್ನಲ್ಲ, ಅದಕ್ಕೋಸ್ಕರ ಸ್ವಲ್ಪನ ಖಾರ ಪುಡಿ ಹಾಕ್ಕೊಂಡೇನಿ. ಹಾಗೆ ಇಲ್ಲಿ ಚಿಕನ್ ಮಸಾಲ ಕೂಡ ಹಾಕ್ಕೊಂಡೇನಿ. ಚಿಕನ್ ಮಸಾಲ, ಖಾರದ ಪುಡಿ ಇವೆರಡು ಸ್ಪೈಸಸ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಎಣ್ಣೆಯಲ್ಲೇ ಈ ಥರ ಖಾರದ ಪುಡಿ ಹಾಕೋದ್ರಿಂದ ಇದು ಏನು ಚಿಕನ್ ಗ್ರೇವಿ ಫುಲ್ ರೆಡ್ಗಾಗ್ತೈತಿ, ಕೆಂಪಗಾಗ್ತೈತಿ. ಅದಕ್ಕೋಸ್ಕರ ಈ ಥರ ಫ್ರೈ ಮಾಡ್ಕೊತೀನಿ ನಾನು. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳಕತ್ತೀನಿ. ಇಲ್ಲಿ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೇನಿ. ಅದಾದಮೇಲೆ ರುಬ್ಬಿದಂಥ ಎಲ್ಲ ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಏನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಮಸಾಲೆನ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಜಾಸ್ತಿ ಇದಕ್ಕೆ ನೀರೆಲ್ಲ ಹಾಕ್ಕೊಳಕ್ಕೆ ಹೋಗಬೇಡಿ, ಯಾಕಂದ್ರೆ ಚಿಕನ್ನಲ್ಲೇ ನೀರಿನ ಅಂಶ ಇರೋದ್ರಿಂದ ಅದು ನೀರು ಬಿಟ್ಕೊಂಡ್ಬಿಡ್ತೈತಿ. ಅದಕ್ಕೆ ನಾನು ಮಿಕ್ಸಿ ಜಾರಿಗೆ 1 ಟೀ ಕುಡಿಯೋ ಗ್ಲಾಸ್ ಅಷ್ಟು ನೀರು ಹಾಕಿ ಅದನ್ನೇ ನೀಟಾಗಿ ಮಿಕ್ಸ್ ಮಾಡಿ ಹಾಕ್ಕೊಂಡನಿ. ಸಾಕಾಗ್ತೈತಿ. ಇದನ್ನು ಲೋ ಫ್ಲೇಮಲ್ಲಿ ಇಪ್ಪಟ್ಟು ಬೇಯಿಸ್ಕೋಬೇಕಾಗ್ತೈತಿ. ಆವಾಗಲೇ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡವಿ. ನೀಟಾಗಿ ಚಿಕನ್ 1/4% ಬೆಂದಿರ್ತೈತಿ. ಇವಾಗ ಮಸಾಲೆ ಎಲ್ಲ ರುಬ್ಬಿದ್ದು ಹಾಕಿದ ಮೇಲೆ ಲೋ ಫ್ಲೇಮ್ನಲ್ಲಿ ಇನ್ನೂ ಒಂದು 5-10 ನಿಮಿಷ ಬೇಯಿಸ್ಕೊಂಡ್ಬಿಡಿ, ಚೆನ್ನಾಗಿ ಆಗ್ತೈತಿ. ನೋಡ್ಬೋದು ಈ ಥರ ಮೇಲ್ಗಡೆ ಎಲ್ಲ ಎಣ್ಣೆ ತೇಲ್ತಾ ಇರ್ಬೇಕು. ಈ ಥರ ಆತಪ್ಪ ಅಂದ್ರೆ ಇದು ರೆಡಿ ಆಗೈತಿ ಅಂತ ಅರ್ಥ. ನಾನು ಸ್ವಲ್ಪ ರೈಸಿಗೆ ಆಗಲಿ ಹಾಗೆ ಜೋಳದ ರೊಟ್ಟಿಗೆ ಆಗಲಿ ಅಂತಂದು ಮೀಡಿಯಮ್ಮಾಗಿ ಮಾಡ್ಕೊಂಡನಿ. ಇಲ್ಲಿ ನಾನು ರೊಟ್ಟಿ ಮಾಡೋಕೆ ನೀರು ಬಿಸಿ ಮಾಡೋಕೆ ಇಟ್ಟನಿ. ನೀರು ಚೆನ್ನಾಗಿ ಕುದಿಬೇಕವು. ಅದಕ್ಕೆ ಅಲ್ಲಿ ನೀರು ಕಾಯಕ್ಕಿಟ್ಟು ಇಲ್ಲಿ ಎಲ್ಲ ಜೋಳದ ಹಿಟ್ಟು ಏನತ್ತ ಅದನ್ನು ಜರಡಿ ಮಾಡ್ಕೊಳಕತ್ತೀನಿ. ನೀಟಾಗಿ ಜರಡಿ ಮಾಡಿಕೊಂಡು ಸುತ್ತ ದಿಂಡು ಕಟ್ಕೋಬೇಕಾಗ್ತೈತಿ. ಯಾಕಂದ್ರೆ ಬಿಸಿನೀರು ಹಾಕಿದ್ರೆ ಆ ಕಡೆ ಈ ಕಡೆ ನೀರೆಲ್ಲ ಹರಿದೋಗ್ಬಿಡ್ತೈತಿ ಅಂತಂದು ಆಲ್ಮೋಸ್ಟ್ ಎಲ್ಲರಿಗೂ ಉತ್ತರ ಕರ್ನಾಟಕ ಕಡೆ ಗೊತ್ತಿರ್ತೈತಿ ಯಾವ ರೀತಿ ರೊಟ್ಟಿ ಮಾಡೋದು ಅಂದು. ಬರದೇ ಇರೋರು ನೋಡಿ ಕಲೀಲಿ ಅಂತ ಇಲ್ಲಿ ನಾನು ತೋರ್ಸಾಕತ್ತೀನಿ ಜೋಳದ ರೊಟ್ಟಿ ಯಾವ ಥರ ಮಾಡೋದು ಅಂತಂದು. ಇಲ್ಲಿ ನೋಡ್ಬೋದು ನಾನು ನೀಟಾಗಿ ಇದನ್ನು ಜೋಳದ ಹಿಟ್ಟು ಈ ರೀತಿ ನೀಟಾಗಿ ದಿಂಡು ಕಟ್ಕೊಂಡು ಅದಕ್ಕೆ ಕುದಿಯೋ ನೀರು ಹಾಕ್ಕೋಬೇಕಾಗ್ತೈತಿ. ನೀವು ಮುದ್ದೆ ಬೇಕಾದರೂ ಮಾಡಿ ರೊಟ್ಟಿ ಕೂಡ ಮಾಡ್ಬೋದು. ಅದು ಸಾಫ್ಟಾಗಿ ರೊಟ್ಟಿ ಚೆನ್ನಾಗಿ ಬರ್ತವೆ. ಆಲ್ಮೋಸ್ಟ್ ನಮ್ಮ ಸೈಡೆಲ್ಲ ಇದೇ ಥರನ ಹಿಟ್ಟನ್ನೆಲ್ಲ ಕಲಿಸ್ಕೊಳ್ಳೋದು. ಈ ಥರ ಜೋಳದ ಹಿಟ್ಟು ಜರಡಿ ಮಾಡಿಕೊಂಡು ಆಮೇಲೆ ಕುದಿಯೋ ಬಿಸಿನೀರು ಹಾಕಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾರೆ. ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊತಾರೆ. ಒಣ ಹಿಟ್ಟು ಏನು ಇರ್ತೈತಿ ಅದು ಎಲ್ಲ ಕಡೆನೂ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀಟಾಗಿ ನಾದ್ಕೋತಾರೆ. ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಇದನ್ನು ರೊಟ್ಟಿ ಮಾಡಲಿಕ್ಕೆ ಜಿಗುಟು ಬರ್ಬೇಕಂದ್ರೆ ನೀಟಾಗಿ ನಾದ್ಕೋಬೇಕು. ಇದು ಆರಿದ ಮೇಲೆ ನಾದಕ್ಕೆ ಹೋದ್ರೆ ಅಷ್ಟು ಜಿಗುಟು ಬರಲ್ಲ. ಇದು ಏನು ಬಿಸಿ ಇರ್ತೈತಿ ಹಿಟ್ಟು ಆವಾಗಲೇ ನಾದ್ಕೋಬೇಕಾಗ್ತೈತಿ. ಭಾಳ ಕೈ ಎಲ್ಲ ಸುಡ್ತಿರ್ತೈತಿ. ಸ್ಟಾರ್ಟಿಂಗೆಲ್ಲ ಕಲಿಯೋರಿಗಂತೂ ಈ ಥರ ನಾದೋಕ್ಕಾಗೋದೇ ಇಲ್ಲ, ಜಾಸ್ತಿ ಕೈ ಸುಡ್ತಿರ್ತೈತಿ. ಯಾಕಂದ್ರೆ ಕುದಿ ನೀರು ಹಾಕಿರ್ತಾವಲ್ಲ ಇದನ್ನು ಮುಟ್ಟೋಕ್ಕಾಗಲ್ಲ, ಆ ಥರ ಆಗ್ತಿರ್ತೈತಿ ಸ್ಟಾರ್ಟಿಂಗು. ನಮ್ಮ ಕಡೆ ಎಲ್ಲ ಅಭ್ಯಾಸ ಆಗಿಬಿಟ್ಟಿರ್ತೈತಿ. ಯಾಕಂದರೆ ಡೈಲಿ ಇದೇ ಕೆಲಸ ಎಲ್ಲ ಮಾಡೋದು, ಮಾಡಿ ಆಲೇ ರೂಢಿ ಆಗಿಬಿಟ್ಟಿರ್ತೈತಿ. ಅವ್ರಿಗೇನು ಅನಿಸಲ್ಲ. ನನಗೂ ಕೂಡ ರೂಢಿ ಆಗಿಬಿಟ್ಟೈತಿ ಜಾಸ್ತಿ ರೊಟ್ಟಿ ಮಾಡಿ. ಇವಾಗೇನು ನನಗೆ ಅಷ್ಟು ಇದು ಅನಿಸಲ್ಲ ಮಾಡೋಕ್ಕೆ, ಕೈ ಎಲ್ಲ ಸುಡೋದು ಆ ಥರ ಆಗೋದಿಲ್ಲ. ಇಲ್ಲಿ ನೋಡ್ಬೋದು ನೀಟಾಗಿ ಈ ಥರ ನಾದ್ಕೊಳಕತ್ತೀನಿ. ನಾವು ಎಷ್ಟು ಚೆನ್ನಾಗಿ ಇದನ್ನು ಹಿಟ್ಟನ್ನು ಈ ಥರ ನಾದ್ಕೋತೀವಿ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ರೊಟ್ಟಿ ಎಲ್ಲೂ ಕೂಡ ಹರಿದೇ ಇರೋ ರೀತಿ ಬರ್ತವೆ. ನೀವು ಹಾಗೆ ಹೇಗೆ ಬೇಕು ಹಾಗೆ ನಾದ್ಕೊಂಡು ಮಾಡೋಕ್ಕೋದ್ರೆ ಒಂಚೂರು ರೊಟ್ಟಿ ನೀಟಾಗಿ ಬರೋಲ್ಲ. ಆ ಕಡೆ ಈ ಕಡೆ ಎಲ್ಲ ಕಟ್ಟಾಗಕತ್ಬಿಡ್ತವೆ, ದಂಡಿ ಎಲ್ಲ ಕಟ್ಟಾಗಕತ್ಬಿಡ್ತವೆ. ನೀಟಾಗಿ ನಾದ್ಕೋಬೇಕು ನೀವು.
ನೀವೇನಾದರೂ ಫಸ್ಟ್ ಟೈಮ್ ಟ್ರೈ ಮಾಡೋದಾದ್ರೆ ಸ್ವಲ್ಪ ಹಿಟ್ಟು ತಗೊಂಡು ಅಂದ್ರೆ ಒಂದು 4 ರೊಟ್ಟಿ ಆಗಬೇಕು ಅಷ್ಟು ಹಿಟ್ಟು ತಗೊಂಡು ನೀವು ಈ ರೀತಿ ಕಲಿಸ್ಕೊಂಡು ರೊಟ್ಟಿ ಮಾಡೋಕ್ಕೆ ಟ್ರೈ ಮಾಡಿರಿ. ಯಾಕಂದ್ರೆ ಒಂದೇ ಸರಿಗೆ ಇದನ್ನೆಲ್ಲ ಮಾಡೋಕ್ಕೆ ಬರೋಲ್ಲ, ನಾದ್ಕೊಳ್ಳೋದು ರೊಟ್ಟಿ ತಟ್ಟೋದು ಅದೆಲ್ಲ ಗೊತ್ತಿರಲ್ಲ. ನಾನು ರೊಟ್ಟಿ ಇಲ್ಲಿ ತಟ್ಟಕತ್ತಿಲ್ಲ, ಅಭ್ಯಾಸ ತಪ್ಪೇ ಹೋಗ್ಬಿಟ್ಟೈತಿ. ಎಲ್ಲರೂ ಇವಾಗ ರೊಟ್ಟಿನ ಲಟ್ಟಿಸ್ತಾರೆ, ನಾನು ಕೂಡ ಅದನ್ನ ಕಲ್ಕೊಂಡ್ಬಿಟ್ಟೀನಿ ಇವಾಗ ತಟ್ಟೋದ ಎಲ್ಲ. ನಾನು ಮದುವೆ ಆದಾಗಿದ್ದನು ಇದೇ ಥರನ ಲಟ್ಸಕತ್ತೀನಿ. ಇನ್ನು ಚಿಕ್ಕವಳಿದ್ದಾಗ ನಮ್ಮಮ್ಮ ತಟ್ಟೋದು ನೋಡಿ ನಾನು ತಟ್ತಿದ್ದೆ ಅವಾಗೆಲ್ಲ. ಇವಾಗೆಲ್ಲ ಅಭ್ಯಾಸ ತಪ್ಪು ಹೋಗ್ಬಿಟ್ಟೈತಿ. ಜಾಸ್ತಿ ರೊಟ್ಟಿ ಲಟ್ಟಿಸಿ ಈಗ ತಟ್ಟೋದ ಮರ್ತಂಗೆ ಆಗ್ಬಿಟ್ಟೈತಿ. ಜಾಸ್ತಿ ದೊಡ್ಡವೆಲ್ಲ ತಟ್ಟೋಕ್ಕಾಗಲ್ಲ ಇವಾಗ. ಆದರೂ ಬರ್ತೈತಿ, ಫುಲ್ ಏನು ಅಭ್ಯಾಸ ಮರ್ತಾ ಹೋಗಿಲ್ಲ. ಚಿಕ್ಕ ರೊಟ್ಟಿ ತಟ್ತೀನಿ, ಆದ್ರೆ ದೊಡ್ಡದು ಈಗ ಲಟ್ಸಕತ್ತೇನೆ ನೋಡ್ರಿ, ಇದು ಎಷ್ಟು ದೊಡ್ಡದಾಗ್ತೈತಿ ಅಂತಂದು. ಅಷ್ಟೆಲ್ಲ ತಟ್ಟೋಕ್ಕಾಗಲ್ಲ, ಕೈ ನೋವು ಬಂದ್ಬಿಡ್ತವು. ಲಟ್ಟಿಸಿ ಅಭ್ಯಾಸ ಆಗಿಬಿಟ್ಟೈತೆಲ್ಲ, ಇವಾಗ ತಟ್ಟೋದ ಬಿಟ್ಬಿಟ್ಟವಿ ನಾವು. ನೀಟಾಗಿ ಈ ರೀತಿ ಅಂದ್ರೆ ಜಾಸ್ತಿ ಫೋರ್ಸ್ ಹಾಕೆಲ್ಲ ಲಟ್ಸಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಕಿತ್ಕೊಂಬಡ್ದು ಇದು ಗೋಧಿ ಚಪಾತಿ ಮಾಡ್ತಾರಲ್ಲ ಆ ಥರ ಫೋರ್ಸ್ ಹಾಕಿ ಲಟ್ಸೋಕ್ಕಾಗಲ್ಲ. ಸ್ಮೂತಾಗಿ ಮೇಲೆ ಲಟ್ಟಿಸ್ಬೇಕು. ಇಲ್ಲಿ ನಾನು ವಿಡಿಯೋ ಸ್ವಲ್ಪ ಸ್ಪೀಡ್ ಇಕ್ಕಿರೋದ್ರಿಂದ ಆ ಥರ ಕಾಣಕತ್ತೈತಿ ನಿಮಗೆ. ನಾನಿಲ್ಲಿ ಏನು ಕೂಡ ಜಾಸ್ತಿ ಫೋರ್ಸ್ ಹಾಕಿ ಲಟ್ಸಕತ್ತಿಲ್ಲ, ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಪ್ರೆಸ್ ಮಾಡಿ ಲಟ್ಸಕತ್ತೀನಿ. ಇಲ್ಲಾಂದ್ರೆ ಹರಿದೋಗ್ಬಿಡ್ತಾವೆ ಇವು. ರೊಟ್ಟಿ ಭಾಳ ಸ್ಮೂತ್ ಇರ್ತೈತಿ, ಹಿಟ್ಟು ಹರಿದೋಗ್ಬಿಡ್ತೈತಿ. ನೀಟಾಗಿ ನಿಧಾನಕ್ಕೆ ಇದನ್ನು ಲಟ್ಟಿಸ್ಕೋಬೇಕಾಗ್ತೈತಿ. ಇಲ್ಲಾಂದ್ರೆ ನೀವು ತಟ್ಟೋದು ಕಲಿತೀರಂದ್ರೆ ತಟ್ಬೋದು, ಅದು ಏನು ನೀಟಾಗಿ ಆಗ್ತಾವೆ ಅದು ಕೂಡ. ಅದಾದಮೇಲೆ ಇಲ್ಲಿ ಹಂಚು ಕಾಯಕ್ಕಿಟ್ಟಿದ್ದೆ ಒಂದು ಸೈಡ್, ಈಗ ಹಾಕಿ ಬೇಯಿಸ್ಕೊಳಕತ್ತೀನಿ. ಒಂದು ಸೈಡು ನೀರು ಹಚ್ಚೀನಿ ನಾನು, ಗೊತ್ತಿರ್ತೈತಿ ಎಲ್ರಿಗೂ ಬೇಯಿಸೋದು. ಆದರೂ ಒಂದು ಸೈಡ್ ಹೇಳಕತ್ತೀನಿ, ಯಾಕಂದ್ರೆ ನಾವು ಒಣ ಹಿಟ್ಟು ಹಾಕಿ ಇದನ್ನೆಲ್ಲ ಲಟ್ಸಿರ್ತಾವಲ್ಲ, ಆ ಹಿಟ್ಟು ಬಾಯಿಗೆಲ್ಲ ಒಂಥರ ಆದಂಗೆ ಆಗ್ತೈತಿ ಅಂದ ಆ ಹಿಟ್ಟು ಹೋಗಲಿ ಅಂತಂದು ಈ ಥರ ನೀರು ಹಚ್ಚಿ ಬೇಯಿಸ್ಕೊತೀವಿ ನಾವು. ಎಣ್ಣೆ ಗಿಣ್ಣೆ ಏನು ಕೂಡ ಹಚ್ಚಂಗಿಲ್ಲ ರೊಟ್ಟಿಗೆ. ಈ ಒಣ ಹಿಟ್ಟು ಏನು ಕೆಳಗಡೆ ಜಾಸ್ತಿ ಹಾಕ್ಕೊಂಡು ಲಟ್ಟಿಸ್ತಿರ್ತವೆ ನೋಡ್ರಿ, ಅದು ಎಲ್ಲ ಹೋಗಲಿ ಅಂತಂದು ಸ್ವಲ್ಪ ನೀರು ಹಚ್ಚಿ ಬೇಯಿಸ್ಕೋಬೇಕಾಗ್ತೈತಿ. ಒಂದು ಸೈಡ್ ಮಾತ್ರ, ಎಲ್ಲಿ ಒಣ ಹಿಟ್ಟು ಹಾಕಿರ್ತವೆ ಅಲ್ಲಿ ಮಾತ್ರ ನೀರು ಹಚ್ಚಿ ನೀಟಾಗಿ ಒಂದು ಸೈಡ್ ಬೆಂದಾದ್ಮೇಲೆ ತಿರುವು ಹಾಕಿ ಬೇಯಿಸ್ಕೋಬೇಕು. ಈ ರೀತಿ ಬೇಯಿಸ್ಕೊಂಡ್ರೆ ಆಯಿತು, ಸಾಫ್ಟ್ ಆದ ರೊಟ್ಟಿ ರೆಡಿ ಆಗ್ತಾವೆ. ಇಲ್ಲಿ ನಿಮಗೆ ಇನ್ನೊಂದು ರೊಟ್ಟಿ ಉದ್ದ ತೋರ್ಸಕತ್ತೀನಿ ನಾನು, ಯಾವ ಥರ ಲಟ್ಸಾಕತ್ತೀನಿ ಅಂತಂದು. ಫುಲ್ ಅತಿ ಪ್ರೆಸ್ ಮಾಡಿ ಲಟ್ಟಿಸ್ಬಾರ್ದು, ಸ್ಮೂತಾಗೆ ಲಟ್ಟಿಸ್ಬೇಕು. ಇಲ್ಲಾಂದ್ರೆ ಫುಲ್ ಕಟ್ ಆಗಿಬಿಡ್ತಾವೆ ರೊಟ್ಟಿ. ನೀಟಾಗಿ ಲಟ್ಟಿಸಿ ಈ ಥರ ಬೇಯಿಸ್ಕೊಳಕತ್ತೀನಿ. ನೋಡ್ಬೋದು ಎಷ್ಟು ಸಾಫ್ಟಾಗಿ ರೆಡಿ ಆಗಕತ್ತೇವು. ನಾನು ಅತಿ ದಪ್ಪ ಮಾಡಿಲ್ಲ ಇಲ್ಲಿ ರೊಟ್ಟಿನ, ಮೀಡಿಯಮ್ ಆಗಿ ಮಾಡೀನಿ. ದಪ್ಪ ಏನಾದರೂ ರೊಟ್ಟಿ ಸ್ವಲ್ಪ ಮಾಡಿದ್ರೆ ಫುಲ್ ಪೂರಿ ಥರ ಉಬ್ಕೊಂಡು ಬರ್ತವೆ. ನಾನು ಸ್ವಲ್ಪ ಮೀಡಿಯಮ್ ಆಗಿ ಮಾಡೀನಿ, ಅತಿ ತೆಳ್ಳಗೂ ಮಾಡಿಲ್ಲ ಅತಿ ದಪ್ಪನೂ ಮಾಡಿಲ್ಲ, ಮೀಡಿಯಮ್ ಆಗಿ ರೊಟ್ಟಿ ಮಾಡ್ಕೊಂಡೀನಿ. ಹಾಗೆ ಯಾರೆಲ್ಲ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅನ್ಕೋತಿರ್ತೀರ, ಈ ವಿಡಿಯೋ ನೋಡಿ ಒಂದು ಸಲ ಟ್ರೈ ಮಾಡಿ. ಜಾಸ್ತಿ ಎಲ್ಲ ಬೇಡ, 1-2 ರೊಟ್ಟಿ ಆಗೋವಷ್ಟು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗ್ತೈತಿ ಎಷ್ಟು ಈಸಿ ರೊಟ್ಟಿ ಮಾಡೋದು ಅಂತಂದು. ನಾವು ಕಷ್ಟ ಅಂದ್ಕೊಂಡ್ರೆ ಅದು ಕಷ್ಟ ಆಗೇ ಉಳ್ಕೊತೈತಿ. ನಾವು ಈಸಿ ಐತಿ ಇದು ರೊಟ್ಟಿ ಮಾಡೋದು ಅಂದ್ಕೊಂಡ್ರೆ ಈಸಿನ ಆಗೋಗ್ತೈತಿ. ಮನಸ್ಸಿದ್ರೆ ಮಾರ್ಗ. ನಮ್ಮ ಮನಸ್ಸಿಗೆ ಅನ್ನಿಸ್ಬೇಕು ನಾ ಕಲಿಬೇಕು ಅಂತಂದು, ಕಲಿಬೇಕು ಅನಿಸಿದ್ರೆ ಅದು ಎಷ್ಟೇ ಕಷ್ಟ ಆದರೂ ಸಹ ಕಲ್ಕೋತೀವಿ. ನನಗೆ ರಾಗಿ ಮುದ್ದೆ ಮಾಡೋಕ್ಕೆ ಬರ್ತಿರ್ಲಿಲ್ಲ ಫಸ್ಟು. ಇವಾಗ ನಾನು ಎಷ್ಟು ಚೆನ್ನಾಗಿ ರಾಗಿ ಮುದ್ದೆ ಮಾಡ್ತೀನಿ. ನಮ್ಮ ಮನೆಯಲ್ಲೆಲ್ಲ ಅಂತಾರೆ, ಎಷ್ಟು ಚೆನ್ನಾಗಿ ಮಾಡ್ತೀಯ ರಾಗಿ ಮುದ್ದೆ ಅಂತಂದು. ಹಾಗೆ ಅದು ನಮಗೆ ಬರಲ್ಲ ಅಂದ್ರೆ ಬರೋದೇ ಇಲ್ಲ, ಅದು ಕೊನೆಯವರೆಗೂ ಬರೋದಿಲ್ಲ. ಪ್ರಯತ್ನ ಪಡ್ಬೇಕು, ಯಾವುದೂ ಕೂಡ ಹಾಗೆ ಒಮ್ಮೆಟ್ಟಿಗೆ ಬಂದುಬಿಡಲ್ಲ. ಪ್ರಯತ್ನ ಪಟ್ಟರೆ ಖಂಡಿತ ಏನು ಬೇಕಾದರೂ ಮಾಡ್ಬೋದು. ಅಡುಗೆ ವಿಷಯದಲ್ಲಿ ಮಾತ್ರ ಹೇಳಕತ್ತಿಲ್ಲ, ಎಲ್ಲ ವಿಷಯದಲ್ಲೂ ಹೇಳಕತ್ತೀನಿ. ನಾವು ಪ್ರಯತ್ನ ಪಟ್ಟರೆ ಅದಕ್ಕೆ ಪ್ರತಿಫಲ ಸಿಗ್ತೈತಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಜೋಳದ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಗೆ ಬಂತು ಅಂತಂದು. ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.